ಗ್ರಾಮ ಪಂಚಾಯತ್ ಚುನಾವಣೆ, ಸಹಕಾರಿ ಸಂಘದ ಚುನಾವಣೆ ಕಾರ್ಯಕರ್ತರ ಆಧಾರದಲ್ಲಿ ಗೆಲ್ಲುವಂಥದ್ದು ನಾವು, ಅಥವಾ ಮತದಾರ ಹಿತೈಷಿಗಳ ಆಧಾರದಲ್ಲಿ ನಾವು ಗೆಲ್ಲುವಂಥದ್ದು. ಇಲ್ಲಿ ನಾವು ಕಳೆದ 2-3 ಅವಧಿಯಲ್ಲಿ ಸತತವಾಗಿ ಒಟ್ಟು ನಾನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಅವಲೋಕನ ಮಾಡಿದ್ರೆ 46 ಗ್ರಾಮ ಪಂಚಾಯತ್ಗಳಲ್ಲಿ ನಾವು 38 ಗ್ರಾಮ ಪಂಚಾಯತ್ ಅನ್ನು ಉಳಿಸಿಕೊಂಡಿದ್ದೇವೆ. ಅದರ ಹಿಂದೆಯೂ ನಮಗೆ 38 ಗ್ರಾಮ ಪಂಚಾಯತ್ಗಳಿತ್ತು. ಅದು ಬರೇ ನಾಯಕರು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಆಯ್ಕೆಯಿಂದ ಆಗಿದ್ದಲ್ಲ, ಕಾರ್ಯಕರ್ತರೇ ಮಾಡಿ ಕಾರ್ಯಕರ್ತರೇ ಗೆಲ್ಲಿಸಿದ ಕಾರಣ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟು ಸ್ಥಾನಗಳನ್ನು ನಮಗೆ ಗೆಲ್ಲಲಿಕ್ಕಾಯಿತು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳನ್ನ ಕಳೆದ ಅವಧಿಯಲ್ಲಿ ನಾವು ದೊಡ್ಡ ಅಂತರದಲ್ಲಿ ಗೆದ್ದಿದ್ದೇವೆ. ಅದು ಕಾರ್ಯಕರ್ತರ ಆಧಾರದಿಂದಲೇ ಗೆದ್ದಿರುವಂತದ್ದು. ಇವತ್ತು ನಮಗೆ ಯೋಚನೆ ಮಾಡಬಹುದು, ಕಾಂಗ್ರೆಸ್ ಇಡೀ ಕ್ಷೇತ್ರದಲ್ಲಿ 7ರಿಂದ 8 ಪಂಚಾಯತ್ಗಳು ಇರುವಂತದ್ದು. ಅವರ ಆ ಪಂಚಾಯತ್ಗಳಲ್ಲಿ 8 ಪಂಚಾಯತ್ಗಳಲ್ಲಿ ಇವತ್ತು ಅವರೊಳಗೆ ತಿಕ್ಕಾಟಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಲ್ಲಿ ತಿಕ್ಕಾಟಗಳಾಗ್ತದೆ. ಆದ್ರೆ ನಮ್ಮ ಇಷ್ಟು 38 ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲ ಕಾರ್ಯಕರ್ತರ ಒಂದು ಆಧಾರದಲ್ಲಿ ಅವರ ಏನು ಆಕಾಂಕ್ಷೆ ಇದೆ, ಅವರ ಒಂದು ಸಲಹೆ ಸೂಚನೆಗಳನ್ನು ಆಧರಿಸಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿರುವಂತದ್ದು. ಯಾವುದೇ ನಾಯಕ ಹೋಗಿ ಅವರು ಹೇಳಿದ್ರು ಕೋರ್ ಕಮಿಟಿ ಆ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಿಲ್ಲ. ಯಾರು ಕಾರ್ಯಕರ್ತರಿದ್ದಾರೆ, ಯಾರು ನಮ್ಮ ಚುನಾಯಿತ ಸ್ಥಳ ಮಟ್ಟದ ಜನಪ್ರತಿನಿಧಿಗಳಿದ್ದಾರೆ, ಅವರ ಒಂದು ಸಲಹೆಗಳಿಂದ ಅವರ ಸೂಚನೆಗಳ ಆಧಾರದಲ್ಲೇ ನಾವು ಯಾವುದೇ ಒಂದು ಯೋಚನೆ ಮಾಡ್ತೇವೆ ಮತ್ತು ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳನ್ನ ಸೇರ್ಪಡೆಯಾಗಿದ್ರು. ನಂತರದ ದಿನಗಳಲ್ಲಿ ಅವರನ್ನ ಎಪಿಎಂಸಿ ಸದಸ್ಯರಾಗಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ, ಎಪಿಎಂಸಿ ಉಪಾಧ್ಯಕ್ಷರನ್ನಾಗಿ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ, ಮಂಡಲದ ಉಪಾಧ್ಯಕ್ಷರಾಗಿ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ. ನಂತರದ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದರು, ತಾಲೂಕ್ ಪಂಚಾಯತ್ ನಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು, ತಾಲೂಕ್ ಪಂಚಾಯತ್ ನ ಸ್ಥಾಯಿ ಸಮಿತಿಯನ್ನ ಕೊಡುವಂತ ಕೆಲಸ ಕಾರ್ಯಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು. ವಿಶೇಷವಾಗಿ 1-2 ಗ್ರಾಮಗಳಿಗೆ ಮಾತ್ರ ಅವರು ನಾಯಕರಾಗಿದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಬಂದ ನಂತರ ಮಂಡಲದ ಉಪಾಧ್ಯಕ್ಷ ಸ್ಥಾನವನ್ನ ಕೊಡುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ರು. ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ನಮ್ಮ ಹಿರಿಯರನ್ನ ಕಾಲು ಹಿಡಿದು ಅವರಿಗೆ ಜಿಲ್ಲೆಯ ಒಂದು ರೈತ ಮೋರ್ಚಾದ ಅಧ್ಯಕ್ಷರಾಗಿ ಮಾಡುವಂತ ಕೆಲಸ ಕಾರ್ಯಗಳನ್ನ ನಮ್ಮೆಲ್ಲ ಹಿರಿಯರು ಸೇರಿಕೊಂಡು ಮಾಡಿದ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳಿದ್ರೆ ಅವ ಕಟ್ಟ ಕಡೆಯಿಂದ ಕೆಲಸ ಕಾರ್ಯಗಳನ್ನ ಮಾಡುವುದರ ಮುಖಾಂತರ ಮೇಲ್ ಹಂತಕ್ಕೆ ಹೋಗ್ತಾರೆ. ಇವತ್ತು ಆದ್ರೆ ರಾಧಾಕೃಷ್ಣ ಬಳ್ಳೂರವರಿಗೆ ಯಾವುದೇ ಆ ರೀತಿಯ ಬಿಜೆಪಿ ಇವತ್ತು ಅವರಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಅನೇಕ ಕಾರ್ಯಕರ್ತರು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಆದ್ರೆ ಅವರಿಗೆ ಕೊಡುವಷ್ಟು ಹುದ್ದೆಗಳನ್ನು ನಾವು ಉಳಿದ ಕಾರ್ಯಕರ್ತರಿಗೆ ಇಷ್ಟರವರೆಗೆ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ನಮ್ಮೊಟ್ಟಿಗೆ ಇರಬೇಕು, ನಮ್ಮ ಕೆಲಸಕ್ಕೆ ಅವರು ನಮ್ಮ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಿದ್ದಾರೆ ಅಂತ ಹೇಳುವ ಹಿನ್ನೆಲೆಯಿಂದ ಅವರಿಗೆ ಅವಕಾಶವನ್ನ ಕೊಡುವ ಕೆಲಸ ಕಾರ್ಯಗಳನ್ನ ಕೊಡುವಂತ ಕೆಲಸ ಕಾರ್ಯಗಳಾಯಿತು. ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲ. ಆ ಹಿನ್ನೆಲೆಯಿಂದ ಇವರು ಅಧಿಕಾರವನ್ನು ಅನುಭವಿಸುವ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಕೆಲಸ ಕಾರ್ಯಗಳನ್ನ ಮಾಡಲಿ, ನಮಗೂ ಒಂದಷ್ಟು ಸವಾಲುಗಳಿದೆ. ಆ ಸವಾಲುಗಳನ್ನ ಮೆಟ್ಟಿ ನಿಂತು ನಾವು ಏನು ಗ್ರಾಮಗಳಲ್ಲಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದ ಕೆಲಸ ಕಾರ್ಯಗಳನ್ನ ಮಾಡುವಂತ ಒಂದು ತಂಡ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಅವರಿಂದಾಗಿ ಈ ನಾಯಕರು ನನ್ನನ್ನು ಸೇರಿಸಿಕೊಂಡು ಈ ನಾಯಕರಿಂದಾಗಿ ಭಾರತೀಯ ಜನತಾ ಪಾರ್ಟಿ ಇಲ್ಲ, ಅಲ್ಲಿ ಕೂತಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಂದ ಭಾರತೀಯ ಜನತಾ ಪಾರ್ಟಿ ಇದೆ ಅಂತ ಹೇಳುವಂತದನ್ನು ಅವರು ತಿಳ್ಕೊಳ್ಳಿ, ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಡಿವಿಡೆಂಡ್ ಅನ್ನ ಘೋಷಣೆ ಮಾಡಿ ಸಾಮಾನ್ಯ ಮಹಾಸಭೆಗೆ ಇಟ್ಟಿದ್ರು. ಆದ್ರೆ ಎಲ್ಲ ರೈತರ ಸದಸ್ಯರ ಒತ್ತಾಯದಿಂದ 15% ಅದನ್ನ ಇಳಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ದೊಡ್ಡ ಒಂದು ಸುಳ್ಯದ ಇತಿಹಾಸದಲ್ಲಿ ಸುಳ್ಯ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಡಿವಿಡೆಂಡ್ ಅನ್ನ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ಇದ್ರೆ ಅದು ಸುಳ್ಯ ಸಿಎ ಬ್ಯಾಂಕ್ ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಆ ರೀತಿಯ ಆಡಳಿತವನ್ನ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಸಹಕಾರ ಭಾರತೀಯ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ, ಸಹಕಾರ ಭಾರತೀಯ ಆಡಳಿತವು ಮಾಡ್ತಾ ಇದೆ. ಮುಂದಿನ ಅವಧಿಯಲ್ಲಿ ಒಳ್ಳೆಯ ತಂಡವನ್ನ ಆಯ್ಕೆ ಮಾಡಿ ಇವತ್ತು ಮತ್ತೆ ಚುನಾವಣೆಗೆ ನಾವು ಅಭ್ಯರ್ಥಿಗಳನ್ನ ಹಾಕುವಂತ ಕೆಲಸ ಕಾರ್ಯಗಳು ಆಗಿದೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ತುಂಬಿ ತುಳುಕ್ತಾ ಇದೆ. ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ.
ನಾಯಕರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಒಂದು ಅಭ್ಯರ್ಥಿ ಸ್ಥಾನಕ್ಕೆ 3 ರಿಂದ 4 ಜನ ಸಾಮಾನ್ಯ ಸ್ಥಾನದ ಅಭ್ಯರ್ಥಿಗೆ ಆಕಾಂಕ್ಷಿಗಳಾಗಿದ್ರು. ಆ ರೀತಿಯ ಬೆಳವಣಿಗೆಯನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಸಹಕಾರ ಭಾರತಿ ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮುಂದೆ 31ಕ್ಕೆ ನಡೀತಕ್ಕಂಥ ಡಿಸೆಂಬರ್ 31ಕ್ಕೆ ನಡೆಯುವ ಚುನಾವಣೆಯ ದೊಡ್ಡ ಅಂತರದ ಗೆಲುವನ್ನ ಮತದಾರ ಸುಳ್ಯದ ಮತ್ತು ಅಜ್ಜಾವರ ಗ್ರಾಮದ ಮತದಾರ ಬಾಂಧವರು ನೀಡಬೇಕು. ಚಾರ್ವಾಕದ ಚುನಾವಣೆಯಲ್ಲಿ ನಮ್ಮ ಎದುರಿನ ಅಭ್ಯರ್ಥಿಗಳಿಗೂ ಮತ್ತು ನಮ್ಮ ಅಭ್ಯರ್ಥಿಗಳಿಗೆ 500ರ ಅಂತರ ಇತ್ತು. ಇಲ್ಲಿಯೂ ಸಹ ಅದೇ ರೀತಿಯ ಅಂತರವನ್ನ ಕೊಡಬೇಕು. ಆ ರೀತಿಯ ಒಂದು ಗೆಲುವನ್ನ ಸುಳ್ಯ ನಂತರ ಹರೀಶ್ ಕೂಡುಬನ್ನೆ ಅವರು, ನಂತರ 2.5 ವರ್ಷಗಳ ನಂತರ ಪುನಃ ಬಾಲಗೋಪಾಲ ಸೆರ್ಕಜೆ ಅವರು ಅಧ್ಯಕ್ಷರಾಗಿ ಒಳ್ಳೆಯ ಆಡಳಿತವನ್ನ ಕೊಟ್ಟಿದ್ದಾರೆ. ಬೆಂಬಲಿತ ಸಹಕಾರ ಭಾರತೀಯ ಅಭ್ಯರ್ಥಿಗಳು ಗೆದ್ದು ಬರ್ತಾ ಇದ್ದಾರೆ. ಕಳೆದ ಅವಧಿಯಲ್ಲೂ ಸಹ ನಾವು ದೊಡ್ಡ ಅಂತರದ ಗೆಲುವನ್ನ